ಇದು ಒಂಥರ ಅದ್ಭುತ ನನಗೆ ಎಕ್ಸ್ಪೀರಿಯನ್ಸ್ ಇದು. ತೇಜಸ್ವಿ ಅವರ ಸಂಪೂರ್ಣ ಇದು ಏನೋ ಅವ್ರದ್ದು ಹುಟ್ಟಿನಿಂದ ಹಿಡಿದು ಸೊ ಅವರ ಏನೋ ಕಾವ್ಯಗಳಿರ್ಬೋದು, ಅವರ ವಿಮರ್ಶೆಗಳಿರ್ಬೋದು, ಪರಿಸರದ ಜೊತೆಗೆ ಒಂದು ಏನಕ್ಕೆ ಬರೆದಿದ್ದಾರೆ ಕಂಪ್ಲೀಟ್ ಅದು ಚಿತ್ರಣ ಬಂದಿದೆ. ಭಾಳ ಅದ್ಭುತವಾಗಿ ಡಿಪಿಕ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಲಾಲ್ಬಾಗ್ ಏನೋ ಅಧಿಕಾರಿಗಳು ಭಾಳ ಚೆನ್ನಾಗಿದ್ದು ಶ್ರಮ ವಹಿಸಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಾವು ಕಲ್ತ್ಕೊಳ್ಳೋದೇನಿದೆ ಅಂದರೆ ಪರಿಸರಕ್ಕೆ ನಾವು ಆದ್ಯತೆ ಕೊಡಬೇಕು, ಪ್ರತಿಯೊಬ್ಬರೂ ಆದ್ಯತೆ ಕೊಡಬೇಕು. ಪರಿಸರ ಯಾವುದೇ ಕಾರಣಕ್ಕೂ ನಾವು ನಾಶ ಮಾಡಬಾರ್ದು. ನಾವು ಪರಿಸರಕ್ಕೋಸ್ಕರ ಬದುಕಬೇಕು ವಿನಃ ನಮಗೋಸ್ಕರ ಪರಿಸರ ಇರಬಾರ್ದು ಅಂತ ತೇಜಸ್ವಿ ಅವರು ಆಗಲೇ ಹೇಳಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಪರಿಸರಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾಗಿದೆ. ಏನು ಇದಕ್ಕೆ ಶ್ರಮ ವಹಿಸಿರ್ತಕ್ಕಂಥ ನನಗೆ ಇನ್ಫ್ಯಾಕ್ಟ್ ಸುಮಾರು 6-7 ತಿಂಗಳಿಂದಾನೇ ಡಾಕ್ಟರ್ ಜಗದೀಶ್ ಸರ್ ನನಗೆ ಹೇಳ್ತಾಯಿದ್ರು, ಸರ್ ಈ ಸಲ ನಾವೊಂದು ಒಳ್ಳೆ ಕಾನ್ಸೆಪ್ಟ್ ತರ್ತೀವಿ, ಪರಿಸರದ ಬಗ್ಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ತರ್ತೀವಿ, ತೇಜಸ್ವಿ ಅವರಿಗೆ ನಾವು ಫಿಟ್ಟಿಂಗ್ ಟ್ರಿಬ್ಯೂಟ್ಸ್ ಕೊಡಬೇಕು ನಾವು ಸರ್ಕಾರದಿಂದ ಅಂತ ಹೇಳಿಬಿಟ್ಟು ಅದನ್ನು ಅದ್ಭುತವಾಗಿ ಇಲ್ಲಿ ಏನೋ ಸೃಷ್ಟಿ ಮಾಡಿದ್ದಾರೆ. ನಾವು ಒಂದು ಏನೋ ಮಲೆನಾಡಿಗೆ ಅಥವಾ ತೇಜಸ್ವಿಯವರ ಲೋಕಕ್ಕೆ ನಾವು ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಆ ರೀತಿ ನಮ್ಮ ಜಗದೀಶ್ ಸರು ಇದಕ್ಕೆ ಶ್ರಮ ವಹಿಸಿ 6-7 ತಿಂಗಳಿಂದ ಇದನ್ನು ಅದ್ಭುತವಾಗಿ ಇಲ್ಲಿ ಪ್ರದರ್ಶಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.